ಸರ್ ನಾವು ತುಂಬ ಪ್ರಯತ್ನ ಮಾಡಿದ್ವಿ. ಎಲ್ಲ ದಿಕ್ಕಿಂದನೂ ಕೂಡ ಪ್ರೆಸರ್ ಬಿಲ್ಡಪ್ ಮಾಡುವಂಥ ಪ್ರಯತ್ನಗಳು ಆಯಿತು. ಒಂದು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ನಮ್ಮ MB ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡಿಕೊಂಡ್ರು, ನಾನು ವಿನಂತಿ ಮಾಡಿಕೊಂಡೆ, ಯಡಿಯೂರಪ್ಪ ಸಾಹೇಬರು ವಿನಂತಿ ಮಾಡಿಕೊಂಡ್ರು. VGF ಸ್ಕೀಮನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಒಂದು ಲೆಟ್ರ್ ರಾಜ್ಯ ಸರ್ಕಾರದಿಂದ ನೀವು ಕೊಟ್ಟರೆ ನಾವು ಇಂಡಿಗೋ ಏರ್ಲೈನ್ಸನ್ನು ಕನ್ವಿನ್ಸ್ ಮಾಡ್ತೀವಿ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ಫೋನಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರು. ನಾನು ಕೂಡ ವಿನಂತಿಯನ್ನು ಮಾಡಿಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇಲ್ಲ, ಯಡಿಯೂರಪ್ಪನವರಿದ್ದಾಗ ಕೊಡ್ತಾ ಇದ್ರು. ಇವತ್ತೇನು ನೀವು ಖಂಡ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ಥರ ಒಂದು ಕೊಟ್ಟಿದ್ದೀನಿ ಅಂತ ನಂಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟಲ್ಲಿ ಅದೇ ರೀತಿ ನಮ್ಮ ಶಿವಮೊಗ್ಗದ ಏನು ನಾವು ಮಾಡಿದ್ವಿ ಅದನ್ನು ಮಾಡಿಕೊಡಿ. ನಿಮ್ಮ VGF ಸ್ಕೀಮು ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ, ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಇನ್ನು ಉಳಿದಂಥ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಹಾಗೆ ನಾವು ರಾಜ್ಯ ಸರ್ಕಾರದಿಂದ ಪರ್ ಸೀಟ್ 500 ರೂಪೀಸ್ 50%ಗಿಂತ ಕಮ್ಮಿ ಬುಕ್ಕಿಂಗ್ ಆದರೆ ಆ ವ್ಯತ್ಯಾಸದ ಸೀಟ್ಗಳಿಗೆ 500 ರೂಪೀಸ್ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈಗೆ ನಿಂತೋಗಿದೆ. ಆದರೂ 1 ವರ್ಷ ರನ್ ಮಾಡಿದ್ದಾರೆ. ಸೊ ನಾವು ಕನ್ಸಿಡರ್ ಮಾಡ್ತೀವಿ, ಒಂದು ಪತ್ರ ಕೊಟ್ಟರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲಿಲ್ಲ. ಪುನಃ ಚೀಫ್ ಸೆಕ್ರೆಟರಿ ಫೋನ್ ಮಾಡಿದೆ, ಗೌರವಾನ್ವಿತ ನಮ್ಮ ಶಾಲಿನಿ ರಜನೀಶ್ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ನಾನು ರಾಘು MP ಅವರೇ ಇದನ್ನಾರು ಟ್ರೈ ಮಾಡ್ತೀನಿ. ಇದಾಗಲಿಲ್ಲ ಅಂದರೆ ನಾನು ಇಲ್ಲಿ ಬೇರೆ ಯಾವ್ದಾರು ಏರ್ಲೈನ್ಸ್ ಆದರೂ ಕೂಡ ಕನ್ವಿನ್ಸ್ ಮಾಡಿ ನಾನು ಕೊಡ್ತೀನಿ ಅಂತ ಪ್ರಾಮಿಸನ್ನು ಫೋನ್ ಮುಖಾಂತರ ಕೂಡ ಮಾತಾಡಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೋಡೋಣ, ಒಬ್ಬ ಗೌರವಾನ್ವಿತ ಚೀಫ್ ಸೆಕ್ರೆಟರಿ ಮನ್ಸು ಮಾಡಿದ್ರೆ ಏನು ಕಷ್ಟ ಆಗಲ್ಲ, ಆಶಾದಾಯಕವಾಗಿದ್ವಿ. ಮತ್ತು ಇದು ಕೂಡ ಇಂಡಿಗೋ ಇಟ್ ಈಸ್ ಓನ್ಲಿ ಟೆಂಪ್ರವರಿ, ಇದನ್ನು ಪರ್ಮನೆಂಟ್ ಸ್ಟಾಪ್ ಮಾಡ್ತಾರೆ. ನಾವು ಯಾರು ಕೂಡ ಆತಂಕ ಒಳಪಡಬೇಕಲ್ಲ. ಆದರೆ ಬೇಕು, ನಿಮ್ಗೆ ಕಂಟಿನ್ಯೂ ಸರ್ವಿಸ್ ಬೇಕಾಗತ್ತೆ. ಇದು ಕೇವಲ ಶಿವಮೊಗ್ಗದು ಅಲ್ಲ, ಇಡೀ ನಮ್ಮ ಮಧ್ಯ ಕರ್ನಾಟಕದ. ಈಗ ನಿನ್ನೆ ಗೌರವಾನ್ವಿತ ಗೃಹ ಸಚಿವರು ನಾಳೆ ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯರ್ ಬೈ ಏರ್ಪೋರ್ಟ್ ಯಾವುದು ಅಂತ ಶಿವಮೊಗ್ಗ ಏರ್ಪೋರ್ಟ್ ಅಂತ ನಾವು ಡೀಟೇಲ್ಸನ್ನು ಕಳಿಸ್ಕೊಟ್ಟಿದ್ದೀವಿ. ಅಂದರೆ ಇಷ್ಟು ಒಂದು ಏರ್ಪೋರ್ಟು ಎಲ್ಲ ಕಾರಣಕ್ಕೂ ಕೂಡ ಬೇಕಾದ. ಮೊನ್ನೆ ಗಾಂಧಿ ಬಜಾರಲ್ಲಿ ಪಾಪ ಒಬ್ಬಳು ಬ್ರೈನ್ ಟ್ಯೂಮರ್ ಆಗಿ ಮುಂಬೈಗೆ ಶಿಫ್ಟ್ ಮಾಡಬೇಕಾಯಿತು, ಶಾಪರ್ಲಿ ಕರ್ಕೊಂಡು ಹೋಗುವಂಥ. ಈ ಥರ ಎಲ್ಲ ಸೆಕ್ಟರ್ಗೂ ಎಲ್ಲ ರೀತಿಯೂ ನಮ್ಮ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ ಸೆಂಟ್ರಲ್ ಕರ್ನಾಟಕ ಬೇಕು. ಹಾಗೆ ಇಲ್ಲಿಂದ ಯಾವುದೇ ಸರ್ವಿಸ್ಗಳು ಕಟ್ಟಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ನಾನು ಗೌರವಾನ್ವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನಮ್ಮ ಶಿವಮೊಗ್ಗ ಏರ್ಪೋರ್ಟನ್ನು ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹ್ಯಾಂಡ್ ಓವರ್ ಮಾಡಿಬಿಡಿ ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಗೌರವ ಕೊಟ್ಟು ವಿಶಾಲ್ ಅಂತೇಳಿ ನಮ್ಮ IAS ಆಫೀಸರ್ನ ಡೆಲ್ಲಿಗೆ ಮಾತುಕತೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಮಾತುಕತೆಯಲ್ಲಿ 2-3 ವಿಚಾರ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ. ಒಂದು, ಈಗ ಆದಂಥ ಎಕ್ಸ್ಪೆಂಡಿಚರ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ ಮಾಡಿದ್ದಾರೆ ಇವರು. ಎರಡನೇದು, ಪ್ರೈವೇಟ್ ಸೆಕ್ಟರಿಗೆ ಯಾರಾದರೂ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಯಾವ ರೀತಿ ಬೆಂಗಳೂರು, ಮುಂಬೈ ಎಲ್ಲ ಇಡೀ ದೇಶದ್ದು 90% ಏರ್ಪೋರ್ಟು ಪ್ರೈವೇಟ್ ಸೆಕ್ಟರ್ ಹ್ಯಾಂಡ್ಲ್ ಮಾಡ್ತಾ ಇದೆ. ಆ ರೀತಿ ಹ್ಯಾಂಡ್ಲ್ ಮಾಡೋಕ್ಕಾಗತ್ತೆ. ಈ 2 ವಿಚಾರಗಳನ್ನ ಇಟ್ಟು ಬಂದಿದ್ದಾರೆ. ನೋಡೋಣ. ಒಟ್ಟು ಬ್ರೈಟ್ ಫ್ಯೂಚರ್ ನಮ್ಮ ಶಿವಮೊಗ್ಗ ಏರ್ಪೋರ್ಟಿಗಿದೆ. ದೇವ್ರ ದಯಿಂದ ನೈಟ್ ಲ್ಯಾಂಡಿಂಗ್ ಆಯಿತು ಅಂದರೆ ಮಿಡ್ ನೈಟ್ ಫ್ಲೈಟು ಕೂಡ ನಾವು ಆಪ್ರೇಟ್ ಮಾಡಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶ ತಪ್ಪಿಸ್ಕೊಳ್ಬಾರ್ದು ಅಂದರೆ ಇವು ಇಲ್ಲಿ ಯಾವುದೂ ಕೂಡ ನಮಗೆ ಸೆಟ್ ಬ್ಯಾಕ್ ಆಗದ ರೀತಿ ನೋಡ್ಕೊಬೇಕಾದಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ